ಈಗ ನೋಡಿ, ನಾವು ಜುಲೈ 4ನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಏನು ಬೆಂಗಳೂರಿನ ಕಚೇರಿಯಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ವಿ. ಅದಾದ ನಂತರ ನಮಗೆ ಮಾರ್ಗದರ್ಶನ ಮಾಡಿದರು. ಮಾಧ್ಯಮಗಳಲ್ಲಿ ನಾವು ಬಹಿರಂಗವಾಗಿ ಯಾವುದನ್ನು ಪಕ್ಷದ ಆಂತರಿಕ ವಿಚಾರಗಳನ್ನು ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿಲ್ಲ, ಮಾತಾಡಿಲ್ಲ. ನಮ್ಮ ದಾವಣಗೆರೆ ಜಿಲ್ಲೆಯ ಭದ್ರಾ ಬಲದಂಡೆ ರೈತರ ಜೀವನಾಡಿ, ನಮ್ಮ ನೀರು ನಮ್ಮ ಹಕ್ಕು ಕಳೆದ 1 ತಿಂಗಳಿಂದ ಸತತವಾಗಿ ದಾವಣಗೆರೆ ಜಿಲ್ಲೆ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಬಲದಂಡೆ ನಾಲೆಯನ್ನು ಸೀಳಿದ್ರು. ಆ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ. ನಮ್ಮ ರೈತರಿಗೆ, ನಮ್ಮ ರೈತರ ಜೀವನಾಡಿ ಉಸಿರು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಕಳೆದ 1 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ಇದರ ಮಧ್ಯೆ ಅನಗತ್ಯವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ವಿ. ನಾವು ಮಾಧ್ಯಮದಲ್ಲಿ ಎಲ್ಲಿಯೂ ಮಾತಾಡಿಲ್ಲ. ಅದಾದಮೇಲೆ ಯಾರ್ಯಾರು ಏನು ಮಾತಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಆ ವಿಷಯಗಳನ್ನು ಮನವರಿಕೆ ಮಾಡಿಕೊಡ್ಬೇಕು ಹೇಳಿದ್ರು. ಏನೇ ಇದ್ರೂ ಮಾಧ್ಯಮದ ಮಾತಾಡಬಾರ್ದು, ನೇರ ಬಂದು ಚರ್ಚೆ ಮಾಡಬಹುದು ಅಂತ ಹೇಳಿದ್ರು. ಅದೇ ರೀತಿ ಚರ್ಚೆಯನ್ನು ಮಾಡಿದ್ವಿ ಸದಾನಗೌಡ ಜೊತೆಗೆ. ನಿನ್ನೆ ದಿವಸ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳುಗಳು, ಕಾರ್ಯಕರ್ತರು. ಪಕ್ಷ ಅಧಿಕಾರಕ್ಕೆ ಬರಬೇಕು, ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು. ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ವೈಫಲ್ಯ ನೋಡಿ, ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಮೂಢ ಹಗರಣ, ವಿಧಾನಸಭೆ ಒಳಗೆ ಹೊರಗೆ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದರು. ಎಲ್ಲ ಮುಖಂಡರು ಅವ್ರ ಜೊತೆ ಕೈ ಜೋಡಿಸಿದರು. ಮತ್ತು ವಾಲ್ಮೀಕಿ ಹಗರಣ, ಮತ್ತು ಮನೆಗಳಲ್ಲಿ ಸ್ವತಃ ಹಿರಿಯ ಶಾಸಕರಂತ BR ಪಾಟೀಲ್ ಹೇಳಿದರು. ಕಾಂಗ್ರೆಸ್ಸಿನ ಬಹುತೇಕ ಹಿರಿಯ ಶಾಸಕರು ಕಾಂಗ್ರೆಸ್ಸಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರು. ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ಮಾಡುವುದಕ್ಕೆ ನಾವು ಸಂಕಲ್ಪ ಮಾಡಿ ಸಿದ್ಧವಾಗಿದೆ. ನೀವು ಕಾಂಗ್ರೆಸ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀರಾ, ಸಭೆಯ ಅಜೆಂಡಾ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ನೀವು. ಆಕ್ಚುಲಿ ನೋಡಿ, ಕ್ಲಿಯರ್ ಕಟ್ ಅಜೆಂಡಾ ಏನು ಆಕ್ಚುಲಿ ಈಗ ಬೆಂಗಳೂರಲ್ಲಿ ನಾಯಕರನ್ನ ಭೇಟಿ ಮಾಡ್ತಿರುವಂತ, ಈಗ ಸದಾನಗೌಡ ಭೇಟಿ ಮಾಡಿದ್ರಿ, ಅಶೋಕ್ ಅವ್ರ ಭೇಟಿಗೆ ಸಮಯ ಕೇಳಿರುವಂತದ್ದು, ಡೆಲ್ಲಿಗೆ ಹೋಗಿ ಅಲ್ಲಿ ನಾವಿನ್ನೂ ಅಶೋಕ್ ಸಮಯ ಕೇಳಿಲ್ಲ. ನಿನ್ನೆ ದಿವಸ ಕೇಂದ್ರದ ಸಚಿವರುಗಳು, ಶಿಸ್ತು ಸಮಿತಿ ಅಧ್ಯಕ್ಷರು, ಇಂದು ನಮ್ಮ ಸದಾನಗೌಡರನ್ನು ಭೇಟಿ ಮಾಡಿದ್ದೀವಿ. ನೋಡೋಣ, ಇನ್ನೂ ಅವಕಾಶಗಳು ಸಿಕ್ಕೆ. ನಮ್ಮ ಅಗ್ರವಾಲ್ ನಿನ್ನೆ ದಿವಸ ಇರಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಏನು ವಿಷಯವನ್ನು ತಲುಪಿಸಬೇಕು. ನಾವು ಅನಗತ್ಯವಾಗಿ ಮಾಧ್ಯಮಕ್ಕೆ ಮಾತಾಡಲ್ಲ. ಯಾರು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ ಅದನ್ನು ಗಮನದ ಸೆಳೆತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಧನ್ಯವಾದಗಳು. ಪಕ್ಷದ ಚೌಕಟ್ಟಿನಲ್ಲಿ ಶಿಸ್ತನ್ನ ಮೀರಿ ಹೋದವರ ವಿರುದ್ಧ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಗ್ರಹ ಜಾಸ್ತಿ ಕೇಳಿ ಬರ್ತಾ ಇದೆ. ಒಂದು ಬಣದಲ್ಲಿ ಒಂದಷ್ಟು ಜನ ಆಗಿದೆ, ಇನ್ನೊಂದು ಬಣದಿಂದ ಯಾಕೆ ಮಾಡ್ತಿಲ್ಲ ಅನ್ನುವಂಥ ಒತ್ತಾಯ ಇದೆ. ಸ್ವತಃ ಸದಾನಗೌಡರು ಹೇಳಿದ್ರು ಹಿಂದೆ, ನಿಮಗೂ ಕೂಡ ನೋಟಿಸ್ ಕೊಡಬೇಕು ಅಂತ. ಆಯ್ತಣ್ಣ, ನನಗೂ ನೋಟಿಸ್ ಬಂದಿದೆ, ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ನೋಟಿಸ್ ಬಂದ ನಂತರ ನಾನು ಯಾವ್ಯಾವ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನ ವಿರುದ್ಧ ಮಾತಾಡಿದಾಗ ಮಾತ್ರ ಮಾತಾಡಿದ್ದೀನಿ. ಪಕ್ಷ ವಿರುದ್ಧ ಮಾತಾಡಿಲ್ಲ. ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು. ಅಂಥ ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಅನಗತ್ಯವಾಗಿ ನಾನು ವಿವಾದಗಳನ್ನು ನನ್ನ ಮೈ ಮೇಲೆ ಹೇಳ್ಕೊಂಡಿಲ್ಲ. ನನಗೆ ನೋಟಿಸ್ ಬಂದಿದ್ದು ಸತ್ಯ, ಇದೇನು ಜಗಜ್ಜಾಹಿರ ಬಹಿರಂಗವಾಗಿದೆ. ಆ ನೋಟಿಸಿಗೆ ಅಂದೇ ಉತ್ತರ ಕೊಟ್ಟಿದ್ದೀವಿ. ಅದಾದ ನಂತರ ಮಾಧ್ಯಮಕ್ಕೆ ಎಲ್ಲೂ ಮಾತಾಡಿಲ್ಲ. ಮತ್ತು ಜುಲೈ 4ನೇ ತಾರೀಕು ನಮ್ಮ ಜೊತೆ ಚರ್ಚೆ ಮಾಡಿವೆ. ನಾವೆಲ್ಲೂ ಮಾಧ್ಯಮಕ್ಕೆ ಹೋಗಿಲ್ಲ. ಯಾರ್ಯಾರು ಏನು ಬೇಡಿಕೆ ಇಡ್ತಾರೋ ಅದು ಅವ್ರಿಗೆ ಗೊತ್ತ, ನನಗೆ ಗೊತ್ತಿಲ್ಲ. ಆಗ್ರಹ ಇರೋದ್ರಿಂದಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ವಿಚಾರ ನನ್ನ ಮೇಲೆ ಯಾವುದು ತೂಗುಕತ್ತಿ ಇಲ್ಲ. ನೋಡಿ, ನಾವೇ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀವಿ. ಯಾವುದೇ ತೂಗುಕತ್ತಿ ಇಲ್ಲ. ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡದೇ ಇಲ್ಲ. ಧನ್ಯವಾದಗಳು. ಅಲ್ಲಿ ಯತ್ನಾಳ್ ಅವರು ಹೇಳ್ತಿದ್ದಾರೆ, ನಾನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ವಿಜೇಂದ್ರ ಯಡಿಯೂರಪ್ಪನವರ ವಿರುದ್ಧ ಮಾತಾಡಿಲ್ಲ. ವಿಜೇಂದ್ರ ಯಾರಮ್ಮ? ರಾಜ್ಯದ ಅಧ್ಯಕ್ಷರು. ರಾಜ್ಯದ ಅಧ್ಯಕ್ಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿ. ಯಡಿಯೂರಪ್ಪನವ್ರ ಪಾರ್ಟಿ ಕಟ್ಟಿದ್ದು. ಅನಗತ್ಯವಾಗಿ ಮಾತಾಡಬಾರ್ದು. ಇದು ಎಲ್ಲರಿಗೂ ಲಕ್ಷ್ಮಣ ರೇಖೆಯನ್ನು ಮೀರಿದರೆ ನಾನು ಮೀರಿದರೆ ಪಕ್ಷ ಯಾವ ಸಂದರ್ಭ ನಿರ್ಣಯ ತಗೋಬೇಕು ತೆಗೆದುಕೊಳ್ತಾರೆ. ಧನ್ಯವಾದಗಳು. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕ್ಲಿ, ಹಾಕಲಿ. ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅವ್ರು ಹೊಸ ಪಕ್ಷ ಕಟ್ಟಿದ್ರೆ ಸ್ವಾಗತ ಮಾಡ್ತೀವಿ. ಧನ್ಯವಾದ. ಈಗ ಕಾಂಗ್ರೆಸ್ ಅವರು 50 ಕೋಟಿ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಕೊಡ್ತಿದ್ದಾರೆ. ಬಿಜೆಪಿ ಶಾಸಕರ ಕಥೆ ಅಂತ ಅನುದಾನ ಸಿಗ್ತಲ್ಲ ನೋಡಿ. ಅದಕ್ಕೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಈ ತಪ್ಪುಗಳನ್ನ, ವಿವಾದಗಳನ್ನ ಮೇಲೆ ಮೇಲೆ ಮಾಡ್ತಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಭಿವೃದ್ಧಿ ಈಗ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರ ಯಾವುದೋ ಕಡೆಗೆ ಬಿಜೆಪಿ
ಆಯ್ಕೆ ಆಗ್ತಾರೆ, ಯಾವುದೋ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ಲುತ್ತೆ, ಯಾವುದೋ ಕಾರಣಕ್ಕೆ JDS ಗೆಲ್ಲುತ್ತೆ, ಅದು ಪಕ್ಷೇತರ ಗೆಲ್ತಾರೆ. ಆದರೆ 224 ವಿಧಾನಸಭಾ ಕ್ಷೇತ್ರಗಳು ನ್ಯಾಯ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿ, ಮಂತ್ರಿಗಳು ಕೇವಲ ತಮ್ಮ ಕ್ಷೇತ್ರಕ್ಕೆಲ್ಲ ಅವ್ರಿಗೆ ಹೇಳ್ತಾರೆ, ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ, ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ, ಮಲತಾಯಿ ಧೋರಣೆ ಮಾಡಬಾರ್ದು. ಆ ಕ್ಷೇತ್ರ ಮತದಾರರು ಏನು ಮಾಡ್ತಾರೆ, ಕಾಂಗ್ರೆಸ್ಗೆ ಓಟ್ ಕೊಟ್ಟಿಲ್ವಲ್ಲಿ, ಅದ್ರ ಕ್ಷೇತ್ರಕ್ಕೆ ಏನಾಗುತ್ತೆ, ಅಭಿವೃದ್ಧಿಗೆ ಏನಾಗುತ್ತೆ, ಕಾಂಗ್ರೆಸ್ ಈ ತಾರತಮ್ಯ ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.